ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಬಂದಂತಹ ಒಂದು ಹೊಸ ಅಪ್ಡೇಟ್ ಬಗ್ಗೆ ನೋಡ್ಕೊಂಬರೋಣ. ಸೊ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ನೀವು ವಾಟ್ಸಪ್ನಲ್ಲಿಯೇ ಈಗ ಬೀಟಾ ವರ್ಷನ್ಗೆ ಜಾಯ್ನ್ ಆಗ್ಬೋದು. ಸೊ ಬೀಟಾ ವರ್ಷನ್ ಅಂತಂದರೆ ಏನು ಅಂತ ನಿಮಗೆ ಗೊತ್ತಿರ್ಬೋದು. ನಿಮಗೆ ನಾರ್ಮಲ್ ಅಪ್ಡೇಟ್ಸ್ಗಿನ ಅಂದರೆ ನಾರ್ಮಲ್ ವಾಟ್ಸಪ್ ಯೂಸರ್ಸ್ಗಿನ ಮುಂಚೆನೇ ನಿಮಗೆ ಅಪ್ಡೇಟ್ ಬರುತ್ತೆ, ನೀವು ಆ್ಯಪ್ನ ಟೆಸ್ಟರ್ಸ್ ಆಗಿರ್ತೀರಿ. ಸೊ ಹಾಗಾದರೆ ವಾಟ್ಸಪ್ನಲ್ಲಿ ನಾವು ಬೀಟಾ ವರ್ಷನ್ಗೆ ಜಾಯ್ನ್ ಆಗೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಸೊ ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಅಪ್ಡೇಟ್ ಬಂದಿಲ್ಲ ಅಂತಂದರೆ ಸ್ವಲ್ಪ ವೇಟ್ ಮಾಡಿ, ನಿಮಗೆ ಮುಂದಿನ ದಿನಗಳಲ್ಲಿ ಬರುತ್ತೆ. ಸೊ ನನಗೆ ವಾಟ್ಸಪ್ ಸೆಟ್ಟಿಂಗ್ಸ್ ಒಳಗಡೆ ಹೋಗಬೇಕಾಗುತ್ತೆ ನಾನು. ಸೊ ಸೆಟ್ಟಿಂಗ್ಸ್ ಬಂದುಬಿಟ್ಟು ನನಗೆ ಹೋಮ್ ಪೇಜಲ್ಲಿ ಬಂದಿದೆ. ಓಕೆ, ಸೆಟ್ಟಿಂಗ್ಸ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಸೊ ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ ನಾನು. ಓಕೆ, ಓಕೆ ಇದೇ ಆಪ್ಷನ್ ಅರ್ಲಿ ಆಕ್ಸೆಸ್ ಟು ಫೀಚರ್ ಅಂತೇಳಿ ಬರುತ್ತಲ್ಲ, ಇನ್ವೈಟೆಡ್ ಫ್ರೆಂಡ್ ಆದಮೇಲೆ ಸೊ ನೆಕ್ಸ್ಟ್ ಬರುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದು ಬೀಟಾ ವರ್ಷನ್ಗೆ ಜಾಯ್ನ್ ಆಗುವಂಥ ಒಂದು ಆಪ್ಷನ್. ಸೊ ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. ಓಕೆ, ಇದು ಆಫ್ ಆಗಿರುತ್ತೆ. ಇದನ್ನು ಆನ್ ಮಾಡಿಕೊಂಡ್ರೆ ನಾವು ಬೀಟಾ ವರ್ಷನ್ಗೆ ಜಾಯ್ನ್ ಆಗ್ತೀವಿ. ನಮಗೆ ನಾರ್ಮಲ್ ಯೂಸರ್ಸ್ಗಿಂತ ಮುಂಚೆ ನಮಗೆ ಅಪ್ಡೇಟ್ ಬರುತ್ತೆ, ನಾವು ಆ್ಯಪ್ನ ಟೆಸ್ಟರ್ಸ್ ಆಗಿರ್ತೀವಿ. ಓಕೆ, ನಾನೀಗ ಆ ಒಂದು ಆಪ್ಷನ್ನ ಆನ್ ಮಾಡ್ಕೊಂಡಿದ್ದೀನಿ, ನನಗೆ ಬೇಗ ಅಪ್ಡೇಟ್ಸ್ ಬರುತ್ತೆ. ಓಕೆ, ಇದರಲ್ಲಿ ಏನಾದರೂ ಇಶ್ಯೂಗಳಿದ್ದರೆ ನಾವು ವಾಟ್ಸಪ್ಗೆ ಫೀಡ್ಬ್ಯಾಕ್ನ ಕೊಡ್ಬೋದಾಗಿರುತ್ತೆ. ಸೊ ಇನ್ನೂ ಇಂತಹ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.